ನಾಳೆ ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಬಿಜೆಪಿ ಸೇರಲು ತುದಿಗಾಲಲ್ಲಿ ನಿಂತಿರೋ ಚಿಂಚೋಳಿ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ಗೆ ಅನರ್ಹತೆ ಭೀತಿ ಎದುರಾಗಿದೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ನಾಗೇಂದ್ರ, ಮಹೇಶ್ ಕುಮಟಳ್ಳಿ ವಿರುದ್ಧ ಪಕ್ಷಾಂತರ ಕಾಯ್ದೆಯಡಿ ಕ್ರಮ ಜರುಗಿಸಿ ಅಂತ ನಾನೇ ಸ್ಪೀಕರ್ಗೆ ದೂರು ನೀಡಿದ್ದೇನೆ. ಹೀಗಾಗಿ ಜಾಧವ್ ರಾಜೀನಾಮೆಯನ್ನ ಸ್ಪೀಕರ್ ಅಂಗೀಕರಿಸೋದು ಕಷ್ಟ. ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದು 25ರಿಂದ 30 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿನ್ನೆಯಷ್ಟೇ ಸ್ಪೀಕರ್ ರಮೇಶ್ ಕುಮಾರ್ರನ್ನ ಖುದ್ದು ಭೇಟಿಯಾಗಿ ಉಮೇಶ್ ಜಾಧವ್ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಉಮೇಶ್ ಜಾಧವ್ ಕಾಂಗ್ರೆಸ್ ಟಿಕೆಟ್ ಮೇಲೂ ಗೆದ್ದಿರೋದು. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. 5 ವರ್ಷ ಇಲ್ಲಿ MLA ಆಗಿದ್ದರು, 2ನೇ ಸಾರಿ MLA ಆಗಿದ್ದಾರೆ. ಬಿಜೆಪಿಯವರ ಕುತಂತ್ರಕ್ಕೆ ಬಲಿಯಾಗಿದ್ದಾರೆ. ಇವರು ಆಸೆ ಆಮಿಷಗಳು ತೋರಿಸಿ ಇವ್ರನ್ನ ಎಳ್ಕೊಂಡಿದ್ದಾರೆ. ಆಪರೇಷನ್ ಕಮಲ ಅಂತ ಹೇಳ್ತಾರಲ್ಲ ಬಿಜೆಪಿಯವರು, ಅದಕ್ಕೆ ಬಲಿಯಾಗಿದ್ದಾರೆ. ಆದರೆ ನಾನು ಉಮೇಶ್ ಜಾಧವ್, ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಮಹೇಶ್ ಕುಮಟಳ್ಳಿ ಇವ್ರು 4 ಜನದ ಮೇಲೆ ಪಿಟಿಷನ್ ಹಾಕಿದ್ದೀನಿ. ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ. ಅಕ್ಸೆಪ್ಟ್ ಮಾಡೋದು ಬಿಡೋದು ಅಲ್ಟಿಮೇಟ್ಲಿ ಇಟ್ ಇಸ್ ಲೆಫ್ಟ್ ಟು ದಿ ಸ್ಪೀಕರ್, ಅದು ಬೇರೆ. ಬಟ್ ನಾವು ಒಂದು ಪಕ್ಷದಿಂದ ಗೆದ್ದಿದ್ದಾರೆ, ಇವರು ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದರಿಂದ ಆಂಟಿ ಡಿಫೆಕ್ಷನ್ ಲಾ ಅಟ್ರಾಕ್ಟ್ ಆಗುತ್ತೆ. ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿ ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಆ ಪಿಟಿಷನ್ ಪೆಂಡಿಂಗ್ ಇದೆ. ಪಿಟಿಷನ್ ಮೇಲೆ ಇನ್ನೂ ತೀರ್ಮಾನ ಆಗ್ಬೇಕಲ್ಲ. ನನ್ನ ಪ್ರಕಾರ ಅಲ್ಟಿಮೇಟ್ಲಿ ಸ್ಪೀಕರ್ ತೀರ್ಮಾನ ಮಾಡೋರು. ನನ್ನ ಪ್ರಕಾರ ಅದು ಇತ್ಯರ್ಥ ಆಗದೇನೆ ಇವ್ರ ನಾಮಿನೇಷನ್ ಅಕ್ಸೆಪ್ಟ್ ಆಗಕ್ಕೆ ಬರೋಲ್ಲ. ಇಲ್ಲಿ 25-30 ಕೋಟಿ ವ್ಯಾಪಾರ ಮಾಡಿರೋದು. ನಾವು ವ್ಯಾಪಾರ ಇಲ್ಲ. ಇಟ್ ಲುಕ್ಸ್ ಲೈಕ್ ದಟ್. ನಾನು ಆಗಿದ್ದಾರೆ ಇಲ್ವೋ ಏನ್ ಸಾಕ್ಷಿನ ಅಂತ ಜನ ಹೇಳ್ತಾ ಇದ್ದಾರೆ, ಮಾರಾಟ ಆಗ್ಬಿಟ್ಟಿದ್ದಾರೆ ಅಂತ.